hello ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ಮಂತಲ್ಲಿ ಎಷ್ಟು ಜನಕ್ಕೆ ಯಾವ ಒಂದು ವಿದ್ಯಾರ್ಥಿಗಳಿಗೆ ಅಮೌಂಟ್ ಅದು ಕ್ರೆಡಿಟ್ ಆಗುತ್ತೆ ಅಂತ 100% ಕ್ಲಾರಿಟಿ ಕೊಡ್ತೀನಿ. ಈ ಒಂದು ತಿಂಗಳಲ್ಲಿ ಇಷ್ಟೊಂದು ಸ್ಟೂಡೆಂಟ್ಸ್ಗೆ ಅಮೌಂಟ್ ಬರುತ್ತೆ ಅಂತ. ಅದಕ್ಕಿಂತ ಮುಂಚೆ ಯಾವ ಒಂದು ಸ್ಟೂಡೆಂಟ್ಸ್ಗೆ ಎಲ್ಲನೂ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್, ಆಮೇಲೆ ಹಾಗೆ ತುಂಬಾ ನಿಮ್ಮ ಒಂದು ಡೌಟ್ಸು ಮತ್ತು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಇದ್ದಾವೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಆಮೇಲೆ ನಿಮ್ಮ ಒಂದು ಡೌಟ್ಸ್ ಎಲ್ಲ ಒಂದು ಡೌಟ್ಸ್ಗೂ ಇದೇ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಅಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಇರುತ್ತೆ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಂದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಹೋಗಿ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಈ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಬಗ್ಗೆ, ಈ ಮಂತಲ್ಲಿ ಯಾರಿಗೆ ಸ್ಕಾಲರ್ಶಿಪ್ ಬರುತ್ತೆ ನೋಡಿ. ಮೊದಲನೇದಾಗಿ ಹೇಳ್ತಿದ್ದೆ 2024-25 ಆ ಒಂದು ಸ್ಟೂಡೆಂಟ್ಸ್ಗಳಿಗೆ ನೋಡಿ, 2024-25 ಇಲ್ಲಿ ಸ್ಕಾಲರ್ಶಿಪ್ಪು ಅಮೌಂಟ್ನ ಫಂಡ್ನ ರಿಲೀಸ್ ಮಾಡಿದ್ದಾರೆ SSP ಕಡೆಯಿಂದ ಅಂತ ಹೇಳಿದೆ. ಅದು ಅವಲೇ ನಾನು ನವಂಬರ್ ಮಂತಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ, ನೋಡಿದರೆ ನಿಮಗೆ ಗೊತ್ತಿರುತ್ತೆ. ನವಂಬರ್ ಮಂತಲ್ಲಿ ನಿಮಗೆ ಫಂಡ್ನ ರಿಲೀಸ್ ಆಗಿದೆ SSPಯಲ್ಲಿ. ಈಗ ಡಿಸೆಂಬರ್ ಮಂತಲ್ಲಿ ನಿಮಗೆ ಅಮೌಂಟ್ ಅದರ ಕ್ರೆಡಿಟ್ ಆಗ್ತಿದೆ 2024-25 ಬ್ಯಾಚ್ ಸ್ಟೂಡೆಂಟ್ಸ್ಗೆ. ಬೇಕಾದ್ರೆ ನಿಮ್ದು ಆಲ್ರೆಡಿ ಎಷ್ಟೋ ಸ್ಟೂಡೆಂಟ್ಸ್ಗೆ ಅಮೌಂಟ್ ಆದರೆ ಕ್ರೆಡಿಟ್ ಆಗ್ತಾನೆ ಬಂದಿದೆ. ಆಮೇಲೆ PG ಸ್ಟೂಡೆಂಟ್ಸ್ಗೂ ಅಮೌಂಟ್ ಆದರೆ ಕ್ರೆಡಿಟ್ ಆಗ್ತಾನೆ ಇದೆ, ಇವಾಗೂ ಕ್ರೆಡಿಟ್ ಆಗುತ್ತೆ. ಈ ಮಂತ್ ಕಂಪ್ಲೀಟಾಗಿ ಅಮೌಂಟ್ ಕ್ರೆಡಿಟ್ ಆಗ್ತಾನೆ ಇರುತ್ತೆ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಂತಂದರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಒಂದು ತುಂಬಾ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಈ ಮಂತಲ್ಲಿ ಅಪ್ಡೇಟ್ ಆಗುತ್ತೆ, ಅದ್ರ ಜೊತೆನೇ ಈ ಡಿಸೆಂಬರ್ ಮಂತಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಈ ಯಾವುದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾರ್ದು ಲೆವೆಲ್ 4 ಅನ್ನೋದು ಆಗಿದೆ ನೋಡಿ. ಆಲ್ರೆಡಿ ಲೆವೆಲ್ 1, 2, 3, 4 ಅಂತ ಕಂಪ್ಲೀಟಾಗಿ ಅಮೌಂಟ್ ಮೆನ್ಷನ್ ಆಗಿದೆ. ಇದೇ ಮಂತಲ್ಲಿ ನಿಮಗೆ ಅಮೌಂಟ್ ಆದರೆ ಖಂಡಿತ ಬರುತ್ತೆ. ಯಾಕಂದರೆ ಅಮೌಂಟ್ನ ಈಗ ಫಂಡ್ನ ರಿಲೀಸ್ ಮಾಡಿದ್ದಾರೆ SST ಸ್ಟೂಡೆಂಟ್ಸ್ಗೆ, ಅದಕ್ಕೋಸ್ಕರನೇ. ಮತ್ತು ನಿಮ್ಮದು ಲೆವೆಲ್ 1 ಅಲ್ಲಿದ್ದರೆ, ಈಗ ಎಕ್ಸಾಂಪಲ್ಲು ನಿಮ್ಮದು ಲೆವೆಲ್ 1 ಎಸ್ ಆಗಿದ್ದರೆ, ಇನ್ನೊಂದು ಲೆವೆಲ್ 2, ಲೆವೆಲ್ 3 ಬರಬೇಕಾದ್ರೆ ಈ ಮಂತಲ್ಲಿ ನಿಮಗೆ ಬರೋದಿಲ್ಲ, ಇನ್ನೂ ಸ್ವಲ್ಪ ಟೈಮ್ ಡಿಲೇ ಆಗ್ಬೋದು. ಯಾರ್ದು ಈಗ ಮೊದಲನೇದಾಗಿ ಹೇಳ್ತೀನಲ್ಲ, ಈ ಮಂತಲ್ಲಿ ನಿಮಗೆ SC/ST ಸ್ಟೂಡೆಂಟ್ಸ್ಗೆ ಅಮೌಂಟ್ ಆದರೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಪ್ಪ ಅಂದರೆ, ಯಾರು ನಿಮ್ಮ ಒಂದು ಕಾರ್ಮಿಕ ಕಲ್ಯಾಣ ಇಲಾಖೆ ಆ ಒಂದು ಅಂಡರಲ್ಲಿ ಸ್ಕಾಲರ್ಶಿಪ್ ಹಾಕಿದ್ರಿ, ನಿಮಗೆ ಆಲ್ರೆಡಿ ಈ ಮಂತ್ ಬರುತ್ತಾ, ಈ ಅಮೌಂಟ್ ಯಾವಾಗ ಬರುತ್ತೆ ಕಾರ್ಮಿಕ ಅಂದರೆ ಲೇಬರ್ ಕಾರ್ಡ್ ಹಾಕಿರೋಂಥ ಸ್ಟೂಡೆಂಟ್ಸ್ಗೆ ಅಂತ ಕೇಳ್ತಿದ್ರಿ ನೋಡಿ. ಇಲ್ಲಿವರೆಗೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಕ್ಲಾರಿಟಿ ಆನ್ಸರ್ಸ್ ಸಿಗ್ತಿಲ್ಲ, ಬರುತ್ತೆ ಅಂತ ಜಸ್ಟ್ ಹೇಳ್ತಿದ್ರೆ. ಬಟ್ ಈ ಮಂತು ಅವರು ಮೇ ಬಿ ಬರೋದಿಲ್ಲ, ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ 100% ಖಂಡಿತ ಆದರೆ ನೆಕ್ಸ್ಟ್ ಮಂತಲ್ಲಿ ನಿಮಗೆ ಲೇಬರ್ ಕಾರ್ಡ್ ಹಾಕಿರುವಂಥ ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ಗೆ ಅಮೌಂಟು ಲೇಬರ್ ಕಾರ್ಡ್ದು ನೆಕ್ಸ್ಟ್ ಮಂತ್ ಬರುವಂಥ ತುಂಬಾ ಪ್ರಾಬಬಿಲಿಟಿ ಇದೆ. ನೆಕ್ಸ್ಟ್ ಮಂತ್ 100% ಬರುವಂಥ ಚಾನ್ಸಸ್ ಆದರೆ ಇದೆ. ಮತ್ತು SC/ST ಸ್ಟೂಡೆಂಟ್ಸ್ಗೆ ಈ ಮಂತಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ಬರ್ತಾ ಹೋಗುತ್ತೆ. ಮೊದಲನೇದಾಗಿ ಯಾರು ಹೇಳಿದ್ರು ಲೆವೆಲ್ 4 ಅಂತ ಅವೇಟೆಡ್ ಅಂದಿದ್ದು ಅಮೌಂಟ್ ಮೆನ್ಷನ್ ಆಗಿರೋ ಇದೇ ಮಂತಲ್ಲಿ ಬರುತ್ತೆ. ಮತ್ತು ನೋಡಿ, ಇಂಜಿನಿಯರ್ ಸ್ಟೂಡೆಂಟ್ಸು ಸಾಕಷ್ಟು ಜನ ಕೇಳ್ತಿದ್ರು, NSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾ, SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಂತಂದು. ಮತ್ತು ಬೇರೆ ಒಂದು ಸ್ಟೂಡೆಂಟ್ಸ್ಗೆ ಈ ಒಂದು ಡೌಟ್ಸ್ ಆದರೆ ಇರುತ್ತೆ ನೋಡಿ. NSP ಮತ್ತು SSP ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ, ನೀವು ಎರಡೂ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ. ಅದರ ಫಸ್ಟ್ ಪ್ರಯಾರಿಟಿ ಯಾವತ್ತಿರಬೇಕು ಅಂತ ಕರ್ನಾಟಕದಲ್ಲಿ ಇರುವಂಥ ಸ್ಟೂಡೆಂಟ್ಸ್ಗೆ SSP ಕಡೆ ಇರಲಿ. ಯಾಕಂದರೆ SSP ನೀವು ಕವರ್ ಮಾಡೋದ್ರಿಂದ ನಿಮಗೆ SSP ಸ್ಕಾಲರ್ಶಿಪ್ ತುಂಬ ಅಮೌಂಟು ಲಾರ್ಜ್ ಅಮೌಂಟಲ್ಲಿ ಬಂದೇ ಬರುತ್ತೆ. ಮತ್ತು ಅದ್ರ ಜೊತೆ ನಿಮಗೆ ವಿದ್ಯಾಸಿರಿ, ಲೇಬರ್ ಕಾರ್ಡಲ್ಲಿ ಹಾಕುವಂಥ ಸ್ಕಾಲರ್ಶಿಪ್ ಇವೆಲ್ಲ ಒಂದು ನಿಮಗೆ ಅಲ್ಲಿ ಆ್ಯಡ್ ಆಗುತ್ತೆ. ಅದಕ್ಕೋಸ್ಕರ ಲೇಬರ್ ಕಾರ್ಡ್ ಮತ್ತು ಫುಡ್ ಆ್ಯಂಡ್ ಅಕಮಡೇಷನ್ಸ್ ವಿದ್ಯಾಸಿರಿ ಅಂತ ಎರಡು ಕರಿತೀವಿ. ನಿಮಗೆ 20,000 ಬರುತ್ತೆ ಪ್ರತಿ ಮಂತ್. 2,000 ಥರ 10 ಮಂತ್ಸ್ ಟೋಟಲಿಗೆ 20,000. ಮತ್ತು ನಿಮ್ಮ ಒಂದು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ 18,000 ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ನಿಮಗೆ ಯಾರು SC ಸ್ಟೂಡೆಂಟ್ಸ್ ನಿಮ್ಗೆ ಆಗಿದ್ರೆ ಅವ್ರಿಗೆ 90,000 ಸ್ಕಾಲರ್ಶಿಪ್ ಅದರ ಬರ್ತಿರುತ್ತೆ. ಅದಕ್ಕೆ ಫಸ್ಟ್ ಪ್ರಯಾರಿಟಿ ಅಂದರೆ ನಿಮಗೆ SSP ಇರಲಿ. ಯಾವುದೇ ಕಾರಣಕ್ಕೂ NSPನ ಬಿಡೋಕೋಬೇಡಿ, ಅದು ಕೂಡ ಅಪ್ಲೈ ಮಾಡಿ. ನಿಮಗೆ ಲಕ್ ಇತ್ತಂದರೆ ಎರಡೂ ಬರುವಂಥ ಚಾನ್ಸಸ್ ಆದರೆ ಇರುತ್ತೆ. ಬಟ್ ಆದರೆ 100% ಗ್ಯಾರಂಟಿ ಕೊಡ್ತೀನಿ ನಾನು, ಒಂದು ಸ್ಕಾಲರ್ಶಿಪ್ ಆದರೆ 100% ಬಂದೇ ಬರುತ್ತೆ. ಎರಡರಲ್ಲಿ ಒಂದು NSP ಅದೇ ಬರುತ್ತೆ, SSP ಅದೇ ಬರುತ್ತೆ. ಆಮೇಲೆ SC ಸ್ಟೂಡೆಂಟ್ಸ್ಗೆ ಆಲ್ರೆಡಿ ನಿಮಗೆ ಎರಡೂ ಬರುತ್ತೆ. ಅದರಿಂದ ನಿಮ್ಗೆ ಏನಾಗುತ್ತೆ, ಆಲ್ರೆಡಿ ಏನು ಸ್ಟೇಟ್ ಲೆವೆಲ್ ಅಂದರೆ ಸೆಂಟ್ರಲ್ನಿಂದ ನಿಮ್ಗೆ ಅಮೌಂಟ್ ಆದರೆ ಫಂಡ್ ರಿಲೀಸ್ ಮಾಡಿದರೆ, ಇನ್ನು ನಮ್ಮ ಸ್ಟೇಟ್ ಅವ್ರು ನಿಮಗೆ ರಿಲೀಸ್ ಮಾಡಿದ ತಕ್ಷಣ ಅಮೌಂಟ್ ಆದರೆ ಕೊಡ್ತಾ ಹೋಗ್ತಾರೆ. ಓಕೆ, ಈ ಒಂದು ಅಪ್ಡೇಟ್ಸ್ ಆಗಿತ್ತು. ಮತ್ತು ನಿಮಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಶುಲ್ಕ ಮರುಪಾವತಿಗೆ ಮಾತ್ರ, ಅಂದರೆ ನಿಮ್ದು ಏನು ಕೋರ್ಸ್ ಫೀಸ್ ಇರುತ್ತೆ ಅದ್ರ ಒಂದು ಶುಲ್ಕ ಮರುಪಾವತಿ ಮಾತ್ರಗೆ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಕ್ಕೆ ಬಿಟ್ಟಿದ್ದಾರೆ. ಮತ್ತೆ ಡೇಟ್ ಎಕ್ಸ್ಟೆಂಡ್ ಆದರೆ ಮಾಡಿದ್ದಾರೆ. ನಿಮಗೆ ಗೊತ್ತಿರೋಂಗೆ 15 ಅಂದರೆ ಈ ಡಿಸೆಂಬರ್ 15 ಅದ್ರ ಲಾಸ್ಟ್ ಡೇಟ್ ಆದರೆ ಇದೆ. ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆಗಳು ಅಂದರೆ OBC ಸ್ಟೂಡೆಂಟ್ಸು, ಜನರಲ್ ಮೆರಿಟ್ ಸ್ಟೂಡೆಂಟ್ಸು ತುಂಬಾ ಕೇಳ್ತೀವಿ ನಮಗೆ ಸ್ಕಾಲರ್ಶಿಪ್ ಬರುತ್ತಂತ. ನಾನು ಅಷ್ಟೊಂದು ಅಪ್ಡೇಟ್ ಮಾಡ್ತಿಲ್ಲ. ಜನರಲ್ ಡಿಗ್ರಿ ಅಂದರೆ OBC ಸ್ಟೂಡೆಂಟ್ಸ್ಗೆ, ಅಂದರೆ GM ಸ್ಟೂಡೆಂಟ್ಸ್ಗೆ, ಅಂದರೆ ಜನರಲ್ ಮೆರಿಟ್ಸ್ ಅಂತ ಕರಿತೀವಲ್ಲ, ನಿಮ್ಗೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ, ಜನರಲ್ ಸ್ಟೂಡೆಂಟ್ಸ್ಗೆ ಒಟ್ಟಿನಲ್ಲಿ. ಯಾಕಂದರೆ ನಿಮಗೆ ಇಲ್ಲಿ ತರಗೂ ಯಾವುದೋ ಅಪ್ಡೇಟ್ ಬರ್ತಿಲ್ಲ. ಯಾಕಂದರೆ ಫಸ್ಟು ನಮ್ಮ ಒಂದು SC/ST ಸ್ಟೂಡೆಂಟ್ಸು ಮತ್ತು ಟ್ರೈಬಲ್ ವೆಲ್ಫೇರ್ ಡಿಪೆಂಡ್ಸು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗೆ ಅಮೌಂಟ್ ಬಂದಿದ್ದ ತಕ್ಷಣ ನಿಮಗೆ ಕೊಡ್ತಾ ಹೋಗ್ತಾರೆ. ಬಟ್ ಇವಾಗ ಸದ್ಯಕ್ಕೆ ಅಷ್ಟೊಂದು ಅಪ್ಡೇಟ್ಸ್ ಅದರಿಲ್ಲ. ಎಲ್ಲರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಆ ಡೇಟ್ ಆದರೆ ಇದೆ ನಿಮಗೆ ಡಿಸೆಂಬರ್ 20 ಇದೆ. ಬಟ್ ಇದು ಕೂಡ ನಿಮಗೆ ಎಲ್ಲ ಅಂದರೆ ಜಸ್ಟ್ ಏನು PU ಕೋರ್ಸನ್ನು ಬಿಟ್ಟು ಮಿಕ್ಕಿದಾರಂಥ ಎಲ್ಲ ಸ್ಟೂಡೆಂಟ್ಸ್ಗೆ. ಮತ್ತು ನಿಮಗೆ ಹಾಸ್ಟೆಲ್ದು ಈಗ ನಾನು SSP ಒಳಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಒಂದಿಷ್ಟು ಡಿಗ್ರಿ ಸ್ಟೂಡೆಂಟ್ಸ್ಗೆ ಇಲ್ಲ. ಈಗ ಎಕ್ಸಾಂಪಲ್ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕಂದರೆ ಆಲ್ರೆಡಿ ಹಾಸ್ಟೆಲ್ದು ರಿಸಲ್ಟ್ ಬಿಟ್ಟು ಹಾಸ್ಟೆಲಲ್ಲಿದ್ದಾರೆ ಸ್ಟೂಡೆಂಟ್ಸ್. ಈಗ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಓಕೆನಾ, ಈ ಒಂದು ವೀಡಿಯೋದಲ್ಲಿ ಇಷ್ಟೊಂದು ಡೌಟ್ಸ್ಗಳಿತ್ತು, ನಿಮ್ಮ ಒಂದು ಆನ್ಸರ್ಗಳಾಗಿತ್ತು. ಮತ್ತು ನಿಮ್ಮ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ.
ನೋಡಿ ಸಾಕಷ್ಟು ಜನ ನಮ್ಮ ಒಂದು ಕಮೆಂಟ್ಸಲ್ಲಿ ನಾನು ಅಲ್ಲೇ ಆನ್ಸರ್ ಮಾಡ್ತಾ ಇರ್ತೀನಿ. ಒಂದಿಷ್ಟು ವೀಡಿಯೋನ ಇದರಲ್ಲಿ ಆನ್ಸರ್ ಮಾಡ್ತೀನಿ. ನೋಡಿ ಮೊದಲನೇದಾಗಿ ಲಾಸ್ಟ್ ಡೇಟ್ ಅಂತ ಲಾಸ್ಟ್ ಡೇಟ್ ಹೇಳಿದೆ. ನೀವು ಏನಾದರೂ ಹಿಂದುಳಿದ ಕಲ್ಯಾಣ ಇಲಾಖೆ ಇಲ್ಲಾದ್ರೆ ನಿಮಗೆ ಡಿಸೆಂಬರ್ 20 ಆದರೆ ಇದೆ. ನಿಮ್ಮ ಒಂದು ನೋಡಿ ಇಷ್ಟೊತ್ತನ್ನು ಏನು ಲಾಸ್ಟ್ ಡೇಟ್ ಬಗ್ಗೆನೇ ಮಾತಾಡಿದ್ದು ನಿಮಗೆ. ಅಲ್ಲಿ ನೀವು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇಲ್ಲ ಬಂದರೆ ನಿಮಗೆ 15th ಆದರೆ ನಿಮಗೆ ಲಾಸ್ಟ್ ಡೇಟ್ ಆದರೆ ಇದೆ. ಮತ್ತು ನಿಮ್ಮ ಒಂದು ಇನ್ನೂ ಸ್ವಲ್ಪ ಡೌಟ್ಸು ಬ್ರೋ ಓನ್ಲಿ ಫಾರ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ ಪ್ರೊಫೆಷನ್ಸ್ ಕೋರ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ಅಪ್ಲೈ ಅಂತ ಕೇಳಿದ್ರೆ ಎಸ್, ಇದು ಒಂದು ಸ್ಕಾಲರ್ಶಿಪ್ನ ನೀವು ಎಲ್ಲ ಒಂದು ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ನಾನು ಒಂದೊಂದು ನೋಡಿ ಬರೀ SSP ಜೊತೆ ಅಲ್ಲ, ನಾನು ಬೇರೆ ಬೇರೆ ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ಅದು ಹೇಳೋದು ನಮ್ಮ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಂಡಿದ್ದರೆ ಬರೀ SSP ಸ್ಕಾಲರ್ಶಿಪ್ ಅಪ್ಡೇಟ್ ಅಲ್ಲದೆ ಮತ್ತು ಸಾಕಷ್ಟು ಬೇರೆ ಬೇರೆ ಸ್ಕಾಲರ್ಶಿಪ್ಪು ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಅದರ ಕೊಡ್ತಾ ಇರ್ತೀನಿ. ಸಾಕಷ್ಟು ಜನ ಹೋದ ವರ್ಷ ಸಾಕಷ್ಟು ಜನಕ್ಕೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಯೂಸ್ ಮಾಡ್ಕೊಂಡು ಈ ವರ್ಷನೂ ಕಂಟಿನ್ಯೂ ಮಾಡ್ಕೊಂಡು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಬರ್ತಾ ಇದೆ. ಅದಕ್ಕೋಸ್ಕರ ನೀವು ಯೂಟಿಲೈಸ್ ಮಾಡಿದರೆ ಅದರಲ್ಲಿ ಎಸ್ಪೆಷಲಿ ಕರ್ನಾಟಕ ಸ್ಟೂಡೆಂಟ್ಸ್ ಇನ್ಯಾವುದು ಯೂಸ್ ಮಾಡ್ಕೋತಿಲ್ಲ, ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀನಿ. ಕ್ಯಾನ್ BMS ಸ್ಟೂಡೆಂಟ್ಸ್ ಅಪ್ಲೈ ಸರ್? ಎಸ್, ಖಂಡಿತ ಯಾವೊಂದು ಸ್ಟೂಡೆಂಟ್ಸ್ ಅದನ್ನು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸರ್ ವಾಟ್ ಅಬೌಟ್ ಫಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ಸ್? ಸರ್ ನಿಮಗೂ ಕೂಡ ಅಪ್ಲೈ ಮಾಡೋಕ್ಕೆ ಟೈಮ್ ಇದೆ, ಎಲ್ಲರೂ ಅಪ್ಲೈ ಮಾಡಿ ನೀವು ಕೂಡ. ಬ್ರೋ ಯೂಸಿಂಗ್ ಕೌನ್ಸಿಲಿಂಗ್ ನಂಬರ್ ವಿ ಕ್ಯಾಂಟ್ ಗೆಟ್ ಏಬಲ್ ಟು ಅಪ್ಲೈ SSP ಸ್ಕಾಲರ್ಶಿಪ್ ಬಿಕಾಸ್ ಇಟ್ ಶೋಸ್ ಕೆ ಡಸ್ ನಾಟ್ ಶೇರ್ ದ ಇನ್ಫಾರ್ಮೇಷನ್ಸ್ ಟು SSP. ನೋಡಿ ಈ ಒಂದು ಡೌಟ್ಸು ಸಾಕಷ್ಟು ಜನ ಅವಾಗಿಂದ ನಿಮಗೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಬರ್ತಾನೆ ಇತ್ತು. ಏನಪ್ಪ ಅಂದರೆ ನಿಮಗೆ ನಾನು ಈ ಕೌನ್ಸಿಲಿಂಗ್ ನಂಬರ್ ಹಾಕಿದ್ರಿಂದ ಕೇದನ್ನು ಡೇಟಾನ ಫೇಸ್ ಮಾಡ್ತಿಲ್ಲ. ನೋಡಿ ಇದು ನಿಮ್ಮ ಪ್ರಾಬ್ಲಮ್ ಅಲ್ವೇ ಅಲ್ಲ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಇದು ನಿಮ್ಮ ಒಂದು ಪ್ರಾಬ್ಲಮ್ ಅಲ್ವೇ ಅಲ್ಲ. ಇದು ಕೇದವ್ರದ್ದೇ ಪ್ರಾಬ್ಲಮ್ ಆಗಿರುತ್ತೆ ಮತ್ತು SSP ಅವ್ರ ಪ್ರಾಬ್ಲಮ್. ನಿಮ್ಮೊಂದು ಕೌನ್ಸಿಲಿಂಗ್ ನಂಬರ್ ಕರೆಕ್ಟಾಗಿರುತ್ತೆ, ಯಾಕಂದ್ರೆ ಅಡ್ಮಿಷನ್ ಆಗಿರ್ತೀರ. ಬಟ್ ಆದರೂ ನೀವೇನಾದರೂ ಒಂದು ಸಾರಿ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟಾಗಿ ಆ ನಂಬರ್ ಹಾಕ್ತಿದ್ದೀನಿ ಅಂತ. 5 ನಂಬರ್ಸ್ ಇರುತ್ತೆ, ಆಲ್ಫಾ ನ್ಯೂಮರಿಕಲ್ ನಂಬರು. ಅಷ್ಟಾಗಿ ನೀವು ಒಂದು 2-3 ಟೈಮ್ಸ್ ವೆರಿಫೈ ಮಾಡಿದ ಮೇಲೆ ಡೇಟಾ ಫೇಸ್ ಆಗ್ತಿಲ್ಲ ಅಂದರೆ ಇದು ಕಂಪ್ಲೀಟ್ಲಿ ಕೇದವರು ಡೇಟಾನ SSP ಅವ್ರಿಗೆ ಕೊಟ್ಟಿರಲ್ಲ. ಅದಕ್ಕೋಸ್ಕರ ನಿಮಗೋಸ್ಕರನೇ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ರು. ನಿಮಗೆ ಆದಷ್ಟು ಬೇಗನೆ ಅಂದರೆ ನಿಮ್ಮ ಈ ಒಂದು ಸಾಲ್ವ್ ಆದರೆ ಆಗುತ್ತೆ. ಯಾವಾಗ ಚೆಕ್ ಮಾಡ್ತೀರಿ ಅಪ್ಲೈ ಮಾಡೋಕ್ಕಾದ್ರೆ ಬರುತ್ತೆ. ಬ್ರೋ BSc ನರ್ಸಿಂಗ್ ಸ್ಟೂಡೆಂಟ್ಸ್ ಅವ್ರಿಗೆ ಬರುತ್ತಾ? ನೋಡಿ ಈಗ ನಾನು ಬೇರೆ ಬರೋ ಒಂದು ಸ್ಕಾಲರ್ಶಿಪ್ ಹೇಳ್ತೀನಲ್ಲ, ಅದು ಎಲಿಜಿಬಿಲಿಟಿ ಇರುತ್ತೆ, ಅಲ್ಲೂ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಬರುತ್ತೆ. ಈಗ HDFC ಸ್ಕಾಲರ್ಶಿಪ್ಪು ಎಲ್ಲ ಒಂದು ಡಿಗ್ರಿ ಸ್ಟೂಡೆಂಟ್ಸ್ಗೂ ಬರುತ್ತೆ. ಮತ್ತು ನೀವು BSc ನರ್ಸಿಂಗ್ ಓದ್ತಾ ಇದ್ರೂ ಬರ್ತಾ ಇರುತ್ತೆ. ನಮ್ಮ ಅಲ್ಲಿ ಲಾಸ್ಟ್ KG ಬಂತು ನೀವು ನೋಡಿ ನೀವು ಏನು ಹೇಳ್ತಿದ್ರೆ ನಂಗೆ ಅರ್ಥ ಆಗಲಿಲ್ಲ. ಒಂದು ಸ್ವಲ್ಪ ಕರೆಕ್ಟಾಗಿ ಇನ್ನೊಂದು ಸರಿ ನೆಕ್ಸ್ಟ್ ಮೆಸೇಜ್ ಹಾಕಿ. ಮತ್ತು ನಿಮಗೆ USN ಅಂತ ಕೇಳ್ತೀರಾ. USN ನೋಡಿ ನಿಮ್ಗೆ USN ಬಂದ್ಬಿಟ್ಟು ಏನಾದರೂ ಇಂಜಿನಿಯರ್ ಸ್ಟೂಡೆಂಟ್ಸೇ ಕೇಳ್ತಿರ್ತಾರೆ ಈ ಒಂದು ಕ್ವಶನ್ಸ್ ಅಂದರೆ USN ಯಾವಾಗ ಬರುತ್ತಂತ. ನಿಮಗೆ USN ಬಂದ್ಬಿಟ್ಟು ಸೆಮ್ ಆ್ಯಂಡ್ ಎಕ್ಸಾಮಲ್ಲಿ ಇರುತ್ತೆ. ನಿಮ್ಮ ಒಂದು ಫಸ್ಟ್ ಸೆಮ್ ಎಕ್ಸಾಮ್ ಬರೀತಿರುತ್ತಲ್ಲ ಅವಾಗಾದರೆ ನಿಮಗೆ USN ಅದ್ರ ಕೊಡ್ತಾರೆ. ನೆಕ್ಸ್ಟು ಫಾರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಕ್ಯಾನ್ ಅಪ್ಲೈ? ಎಸ್, ಖಂಡಿತ ನೀವು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಅದ್ರ ಅಪ್ಲೈ ಮಾಡಿರ್ಬೋದಾಗಿರುತ್ತೆ. ಅದು ಯಾವ ಒಂದು ಸ್ಕಾಲರ್ಶಿಪ್ ನೋಡಿ ಕೊಟ್ಟಾಗ ಕನ್ಯಾ ಸ್ಕಾಲರ್ಶಿಪ್ ಆದರೆ ಫಸ್ಟ್ ಇಯರ್ ಕಂಪಲ್ಸರಿ ಇರಬೇಕು. ಬೇರೆ ಒಂದು ಸ್ಕಾಲರ್ಶಿಪ್ಗೆ ನೀವು ಯಾವ ಇಯರ್ ಇದ್ರೂ ಅಪ್ಲೈ ಮಾಡಿದ್ರೆ ಮಾಡ್ಬೋದಾಗಿರುತ್ತೆ. ಮ್ಯಾನೇಜ್ಮೆಂಟ್ ಸೀಟ್ಗೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಓಕೆ. ನೋಡಿ ನೀವು HDFC ಸ್ಕಾಲರ್ಶಿಪ್ ಬಂದ್ಬಿಟ್ಟು ನಿಮಗೆ ಯಾರು ಮೆನ್ಷನ್ ಮಾಡಿರ್ತಾರೆ ಗೌರ್ಮೆಂಟ್ ಸೀಟೇ ತೊಗೊಂಡಿರಬೇಕು ಅಂತಂದು. ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಮ್ಯಾನೇಜ್ಮೆಂಟ್ ಸೀಟ್ಗೆ ಆದರೆ ಎಲಿಜಿಬಲ್ ಆದರೆ ಇರಲ್ಲ. ಬಟ್ ಒಂದಿಷ್ಟು ಸ್ಕಾಲರ್ಶಿಪ್ಗೆ ನೀವು ಮ್ಯಾನೇಜ್ಮೆಂಟ್ ಸೀಟ್ ಇದ್ದರೂ ಕೂಡ ಎಲಿಜಿಬಲ್ ಇರುತ್ತೆ. ಈ ಒಂದು ಸ್ಕಾಲರ್ಶಿಪ್ ಆದರೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಎಲಿಜಿಬಲ್ ಇಲ್ಲ. ಓಕೆ. ನೆಕ್ಸ್ಟು ಇನ್ನೊಂದು ಕೇಳ್ತೀವಿ ಸರ್, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹೆಂಗೆ ಅಪ್ಲೈ ಮಾಡೋದು? ಇನ್ನೂ ಟೈಮ್ ಇದೆಯಾ ಅಪ್ಲೈ ಮಾಡೋಕ್ಕೆ? ನೋಡಿ ಸ್ಕಾಲರ್ಶಿಪ್ ಅವಲ್ಲೇ ಲೇಬರ್ ಕಾರ್ಡ್ ತುಂಬ ಅವಾಗಿನೇ ಟೈಮ್ ಇತ್ತು, ಈಗ ಅಪ್ಲೈ ಕೂಡ ಮಾಡಿದ್ದಾರೆ ತುಂಬ ಜನ. ನೆಕ್ಸ್ಟ್ ಮಂತಲ್ಲಿ ಆಲ್ರೆಡಿ ಅಮೌಂಟ್ ಅದು ಕ್ರೆಡಿಟ್ ಮಾಡ್ತಿದ್ದಾರೆ. ನೋಡಿ ನಿಮಗೆ ಲೇಬರ್ ಕಾರ್ಡ್ದೇ ನಿಮ್ಮದು ವೆಬ್ಸೈಟ್ ಇದೆ, ಅಲ್ಲೇ ಹೋಗಿ ನೀವು SSP ಯಾವ ಥರ ಅಪ್ಲೈ ಮಾಡ್ತೀರಾ ಅದೇ ಥರ ಆದರೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಬ್ರೋ ಕ್ಯಾನ್ SC/ST ಸ್ಟೂಡೆಂಟ್ಸ್ ಕ್ಯಾನ್ ಅಪ್ಲೈ ಬೋತ್ SSP ಆ್ಯಂಡ್ NSP ಸ್ಕಾಲರ್ಶಿಪ್? ಎಸ್, ಖಂಡಿತ ನೀವು SSP ಮತ್ತು NSP ಎರಡು ನಿಮಗೆ ಲಿಂಕ್ ಆಗಿಬಿಟ್ಟಿರುತ್ತೆ. ಈ ವರ್ಷ ನೀವು ಎರಡು ಅಪ್ಲೈ ಮಾಡೋದ್ರಿಂದ ಎರಡು ಒಟ್ಟಿಗೆ ಅಮೌಂಟ್ ಬರುತ್ತೆ ನಿಮಗೆ. ಸ್ಟೇಟ್ದು 50% ಆದರೆ 55% ಆದರೆ ನಿಮ್ಮದು ಸೆಂಟ್ರಲ್ದು 50% ಅಂದರೆ ಟೋಟಲಾಗಿ ಎರಡು ಸೇರಿ ನಿಮಗೆ ಸ್ಕಾಲರ್ಶಿಪ್ ಆದರೆ ಬರುವಂಥದ್ದಾಗಿರುತ್ತೆ SC/ST ಸ್ಟೂಡೆಂಟ್ಸ್ಗೆ. ಇದೊಂದು ಲಾಸ್ಟ್ ಕ್ವಶನ್ಸ್ ತೊಗೊಳ್ಬೇಡ ಸರ್. ಫಸ್ಟ್ ಇಯರ್ ಇಂಜಿನಿಯರ್ ಸ್ಟೂಡೆಂಟ್ಸ್ ವಿ ಆರ್ ನಾಟ್ ಏಬಲ್ ಟು ಅಪ್ಲೈ ಬಿಕಾಸ್ ದೇ ಆರ್ ಆಸ್ಕಿಂಗ್ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ KE ಆಸ್ ನಾಟ್ ಗಿವನ್? ಎಸ್, ಖಂಡಿತ ಇವನ್ನ ಒಬ್ರು ಕೇಳ್ತಿದ್ದಾರೆ. ಏನಪ್ಪ ಅಂದರೆ KE ನಿಮ್ಮ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ಸು ಕೊಟ್ಟಿಲ್ಲ SSP ಅವರಿಗೆ, ನಿಮ್ಮ ಅವರು ಅಪ್ಲೈ ಮಾಡೋಕ್ಕಾಗ್ತಿಲ್ಲ ಅಂತಂದು. ಎಸ್, ಖಂಡಿತ ಇದು ನೋಡಿ KE ಪ್ರಾಬ್ಲಮ್ ಆಗಿರುತ್ತೆ. ನಿಮಗೆ ಆಲ್ರೆಡಿ ತುಂಬ ಜನದು ಬರ್ತಾ ಇಲ್ಲ ಅಂತ ಹೇಳ್ತಿದ್ರೆ ನಿಮ್ಗೆ ಆದಷ್ಟು ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ ಈ ಸದ್ಯಕ್ಕೆ. ಇವಾಗ ಟ್ರೈ ಮಾಡಿ. ನೀವು 4 ಡೇಸಿಂದ ಹಾಕಿರೋ ಒಂದು ಕ್ವಶನ್ಸ್ ಇವಾಗ ಈ ವಿಡಿಯೋ ನೋಡ್ತಿದ್ರೆ ಖಂಡಿತ ಇನ್ನೊಂದು ಸರಿ ಟ್ರೈ ಮಾಡಿ. ಖಂಡಿತ ಈಗ ಬರುವಂಥ ಚಾನ್ಸ್ ಆದರೆ ಇರುತ್ತೆ. ಯಾಕಂದರೆ ಡೇಟ್ ಎಂಡ್ ಆಗ್ತಾ ಬಂತು. ಡಿಸೆಂಬರ್ 20ಗೆ ನಿಮ್ಗೆ ಲಾಸ್ಟ್ ಡೇಟ್ ಅಂದರೆ ನಿಮ್ಗೆ ಆದಷ್ಟು ಬೇಗನೆ ಡೇಟನ್ನು ಕೊಡಬೇಕಾಗುತ್ತೆ. ಆವಾಗ ಟ್ರೈ ಮಾಡ್ತೀರಿ. ಖಂಡಿತ ನೀವು ಸ್ಕಾಲರ್ಶಿಪ್ ಆದರೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ನೋಡಿ ಫಸ್ಟ್ ಟೈಮ್ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ನಿಮಗೆ ಪ್ರತಿ ವರ್ಷ ಅದು ಈಸಿ ಆಗ್ತಾ ಹೋಗುತ್ತೆ ನಿಮಗೆ. ಯಾಕಂದರೆ ಒಂದು ಸರಿ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ನಿಮ್ಮ ಡೇಟ್ ಅನ್ನೋದು ಸ್ಟೋರ್ ಆಗಿರುತ್ತಲ್ಲ. ನೆಕ್ಸ್ಟ್ ಟೈಮ್ ಅಪ್ಲೈ ಮಾಡಬೇಕಾದ್ರೆ ಜಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಂದು ನೆಕ್ಸ್ಟ್ ಮೂವ್ ಆಗ್ತಾ ಇರ್ತೀರ. ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಈ SSP ಸ್ಕಾಲರ್ಶಿಪ್ 100% ಜೆನ್ಯೂನ್ ಆಗಿ ಪ್ರತಿ ವರ್ಷ ಫಿಕ್ಸ್ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಮೋಸ ಆಗಲ್ಲ, ಆಯಿತಾ? ಬಟ್ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ. ಇದೇ ಟೈಮ್ಗೆ ಇದೇ
ಎಕ್ಸಾಕ್ಟಾಗಿ ಅಂತ ಯಾರಿಗೂ ಇಲ್ಲಿ ಹೇಳೋಕ್ಕೆ ಯಾರ ಕೈಯಿಂದನೂ ಆಗಲ್ಲ. ಯಾಕಂದರೆ ಗೌರ್ಮೆಂಟ್ ಹತ್ರ ಫಂಡ್ ಇದ್ದಾಗ ಅದನ್ನ SSP ಅವರಿಗೆ ಕೊಟ್ಟು SSP ಅವರು ಸ್ಟೂಡೆಂಟ್ಸ್ಗೆ ಹಾಕಬೇಕು. ಅದು ಸಮ್ ಪ್ರೊಸೀಜರ್ ಎಲ್ಲ ವೆರಿಫೈ ಮಾಡಬೇಕು, ಅವ್ರದ್ದು ಎಷ್ಟು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆಯಾ ಅದನ್ನೆಲ್ಲ ಚೆಕ್ ಮಾಡಿ ಬರೋಷ್ಟರಲ್ಲಿ ನಿಮಗೆ ತುಂಬ ದಿನ ಟೈಮ್ ತೊಗೊತದೆ. ಇದು ಲೆಂತಿ ಪ್ರೋಸೆಸ್ ಆಗಿರೋದ್ರಿಂದ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಬರುತ್ತೆ, ಬಟ್ ಲೇಟಾಗಿ ಬರುತ್ತೆ. ಎಲ್ಲ ಒಂದು ನೋಡಿ 2024-25 ಹಾಕಿರುವಂಥ ಸ್ಟೂಡೆಂಟ್ಸ್ಗೆ ಈ ವರ್ಷ ಸ್ಕಾಲರ್ಶಿಪ್ ಬರ್ತಿದೆ. ಅವೆಲ್ಲ 2026 ಬರ್ತಾ ಬಂತು. ಈ ಮಂತ್ ಅಂದರೆ 2026, 2024 ಹಾಕಿರೋರಿಗೆ 2025 ಎಂಡಲ್ಲಿ ಬರ್ತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಬಟ್ ಟೈಮ್ ತುಂಬಾ ತೊಗೋತದೆ. ಎಲ್ಲರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಆಮೇಲೆ ನೋಡಿ 2023 ಹಾಕಿದವ್ರಿಗೆ 2025 ಬಂದಿದೆ ಸ್ಟಾರ್ಟಿಂಗಲ್ಲಿ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಬರಲ್ಲ ಅಂತಂದು ಕೂತ್ಕೊಳ್ಕೊಬೇಡಿ. ಇನ್ನೂ ಡೇಟ್ ಇದೆ. ಯಾರೊಂದು ಈಗ ಈ ವಿಡಿಯೋ ನೋಡ್ತೀರಾ ಎಲ್ಲರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಮತ್ತು ಬೇರೆ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಲ್ಲ, ಅವು ಕೂಡ ನೋಡ್ಕೋಬೇಕಂದ್ರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬಾ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು ಬಂದೇ ಬರುವಂಥ ಸ್ಕಾಲರ್ಶಿಪ್ಪು ನನಗೆ ಬಂದಿರೋ ಪ್ರೂಫ್ ಸಮೇತ ನಿಮಗೆ ಲೈವಲ್ಲೇ ತೋರಿಸ್ತಾ ನಾನು ವೀಡಿಯೋ ಮಾಡ್ತಾ ಇರ್ತೀನಿ. ನೋಡಿರ್ತೀರ ನೀವು. ಹಳೆ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಎಲ್ಲರೂ ಅಪ್ಲೈ ಮಾಡಿ ಅಂತ ಹೇಳ್ತಾ, ಇನ್ನೂ ಏನೇ ಅಪ್ಡೇಟ್ಸ್ ಬಂದರೆ ಖಂಡಿತ ನಮ್ಮ ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರೋದು ಅಂತ ತುಂಬ ಇಂಪಾರ್ಟೆಂಟ್ ಒಂದು ಉಪಯುಕ್ತ ಮಾಹಿತಿ ಅದರ ಇನ್ಫಾರ್ಮೇಷನ್ಸ್ ಅದರ ನಮ್ಮ ಒಂದು ಚಾನಲ್ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅವಾಗ ಗುಡ್ ಹ್ಯಾಶ್ ಟೇಕ್ ಎಲ್ಲ ಬೇಡ ಬಾಯ್.